ನೀವು ಮದುವೆ ಆಗ್ಬೇಕಾದ್ರೆ ಏನ್ ಸುಳ್ಳು ಹೇಳಿದ್ರಿ? ನಾನ್ ಮದುವೆ ಆಗುವಾಗ ಏನು ಸುಳ್ಳು ಹೇಳೋ ಕ್ವಶನೇ ಬರಲಿಲ್ಲ. ಯಾಕೆ ಅಂತಂದ್ರೆ ಅವ್ರು ಮೊದ್ಲಿಂದ ನಂಗೆ ನೋಡಿದ್ರು, ಈಗ ಒಪ್ಕೊಂಡ್ಬಿಟ್ರು. ನಂಗೆ ಕ್ವಶನ್ ಮೊದ್ಲಿಂದ ನೋಡಿದ್ರು ಅಂದ್ರೆ ಮಗುವಿಂದ ನೋಡ್ಕೊಂಡ್ ಬಂದಿದ್ರು. ಚಿಕ್ಕವರಿದ್ದಾಗಿಂದ ನೋಡ್ಕೊಂಡ್ ಬಂದಿದ್ರು. ಅದೇ ಚಿಕ್ಕವರಿದ್ದಾಗ ಅವರು ಅಷ್ಟೇ ಚಿಕ್ಕವರಿದ್ರು. ಅವರು ಅಷ್ಟು ನೋಡ್ಕೊಂಡು ಇಬ್ರು ನೋಡ್ಕೊಂಡು ಒಂದೇ ತೊಟ್ಲಲ್ಲಿ ಇದ್ರಿ? ಇಲ್ಲ, ಅದೇಂಗ್ ಸಾಧ್ಯ? ಅವ್ರ ಮನೇಲಿದ್ರು, ನಾವು ನಮ್ಮ ಮನೇಲಿ ಇದ್ವಿ. ಬಟ್ ಅವ್ರು ನಮ್ ರಿಲೇಟಿವ್ ಇರೋದ್ರಿಂದ ಮನೆಗೆ ಬರ್ತಾ ಇದ್ರು, ಗೊತ್ತಿತ್ತು. ಲವ್ ಮ್ಯಾರೇಜ್? ಅರೇಂಜ್ಡ್ ಕಮ್ ಲವ್ ಮ್ಯಾರೇಜ್. ಅರೇಂಜ್ಡ್ ಕಮ್ ಲವ್ ಕಮ್ ಮ್ಯಾರೇಜ್ ಅಲ್ಲ? ಇಲ್ಲ, ನೆಂಟ್ರೆ ನೆಂಟ್ರೆ ಹೋಗಿ ಬಂದು ಮಾಡ್ತಿದ್ರು. ಸೊ ಅರೇಂಜ್ ಆಯ್ತು, ಆಮೇಲೆ ಲವ್ ಮಾಡಕ್ ಶುರು ಮಾಡಿದ್ವಿ. ಅಲ್ಲ, ಮನೆಗೆ ಅವಾಗ ಚಿಕ್ಕದ್ರಿಂದ ಹೋಗಿ ಬಂದು? ಹೌದು, ಆಬ್ವಿಯಸ್ಲಿ. ಮಗುವಿಂದಾನೆ? ಚಿಕ್ಕವರಿಂದ, ಆಬ್ವಿಯಸ್ಲಿ ಚಿಕ್ಕವ್ರ ಇದ್ದಾಗಿಂದ ಅಂತ ಹೇಳಿದ್ ನಾನು, ಮಗು ಅಂತಲ್ಲ. ಚಿಕ್ಕವರು ಅಂದ್ರೆ ಮಗುನು ಸೇರ್ಕೊಳ್ಳುತ್ತೆ? ಹಾಗೆ ಬರಲ್ಲ, ಅವಾಗ ಅಷ್ಟು ಐಡಿಯಾ ಇರಲ್ಲ. ಈಗಿನ ಜನರೇಷನ್ ಅಲ್ಲಲ್ಲ ನಾವು, ಅದಕ್ಕೆ. ಪುರಾತನ ಕಾಲದ ಈಗಿನ ಜನರೇಷನ್ ಆಗಿದ್ರೆ ಅಷ್ಟು ಮಾಡ್ತಾ ಇದ್ರೇನು. ಓಕೆ ಸರ್. ಒಟ್ಟಲ್ಲಿ ನೀವು ಸುಳ್ಳು ಹೇಳಿ ಮದುವೆ ಆಗಿಲ್ಲ? ಒಂದು ಸುಳ್ಳು ಹೇಳೋದು? ಸುಳ್ಳು ಹೇಳಕ್ ಅವಶ್ಯಕ ಇದನ್ನೇ ಸಿಗ್ಲಿಲ್ಲ, ಚಾನ್ಸಸ್ ಸಿಗ್ಲಿಲ್ಲ, ಅನ್ಫಾರ್ಚುನೇಟ್ಲಿ. ಇದುವರೆಗೂ ಹೇಳಿರೋದೆಲ್ಲ ನಿಜಾನೇ. ಇದುವರೆಗೂ ಹೇಳಿರೋದೆಲ್ಲ ನಿಜ. ಅಕಸ್ಮಾತ್ ನೀವೇನಾದ್ರೂ ಒಂದು ಸುಳ್ಳು ಹೇಳ್ಬೇಕು ಅಂತ ಇಷ್ಟಪಟ್ರೆ ಯಾವ ಸುಳ್ಳು ಹೇಳ್ತೀರಾ? ನಾವ ಏನು ಹೇಳಲ್ಲ, ಎಲ್ಲ ನಿಜಾನೇ. ಏನು ಹೇಳಲ್ಲ, ಎಲ್ಲ ನಿಜಾನೇ ಹೇಳಲ್ಲ. ಸತ್ಯ ಹರಿಶ್ಚಂದ್ರನ್ ನೆಂಟ್ರನ್ನೇ? ಇಲ್ಲ, ಅವ್ರೇನ್ ನೆಂಟ್ರಿಲ್ಲ. ಅವ್ರೇನ್ ನೆಂಟ್ರಿಲ್ಲ, ಆದ್ರೂ ಎಲ್ಲ ನಿಜಾನೇ ಹೇಳೋದು. 3 ಕೊಟ್ರೆ ಅತ್ತೆ ಕಡೆ, 6 ಕೊಟ್ರೆ ಸೊಸೆ ಕಡೆ ಅಂತ ಗಾದೆ ಕೇಳಿದೀರಾ? ಕೇಳಿದೀರಾ? ಆ ತರ ನಿಮ್ ಲೈಫಲ್ಲಿ ಯಾವಾಗ್ಲಾದ್ರೂ ಮಾಡಿದೀರಾ? ಜಾಸ್ತಿ ಕೊಟ್ಟವ್ರ ಕಡೆ ಹೋಗ್ಬಿಡೋದು, ಕಮ್ಮಿ ಕೊಟ್ಟವ್ರ ಕಡೆ ಹೋಗದೆ ಇರೋದು? ಆ ತರ ಯಾವತ್ತು ಮಾಡಿಲ್ಲ. ನಿಜ ಹೇಳ್ರಿ, ಎಲ್ಲದಕ್ಕೂ ಸುಳ್ಳು ಹೇಳಿದ್ರೆ ಹೆಂಗ್ರಿ ನಾವ್ ಒಪ್ಕೊಳ್ಳೋದು? ಅಯ್ಯ, ಒಪ್ಕೋಬೇಕು ರೀ. ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ, ಅದು ನೀವ್ ಒಪ್ಕೊಳ್ಳಲ್ಲ, ನಾವೇನ್ ಮಾಡ್ಬೇಕು? ಒಂದಾದ್ರೂ ನಿಜ ಹೇಳ್ಬೇಕು ತಾನೆ? ನಾವ್ ಯಾವಾಗ್ಲೂ ನಿಜಾನೇ ಹೇಳೋದಪ್ಪ. ಒಂದು ಸುಳ್ಳು ಹೇಳಿಲ್ಲ. ಮತ್ತೆ ಇಷ್ಟೊತ್ತಂಗ್ ಕೇಳಿದ್ದು ಅದೆಲ್ಲ ನಿಜ. ಯಾರಿಗ್ರೆ ಕಿವಿಗೆ ಮಾದೇಪುರದವ್ರು ಕಿವಿಗೆ ಹೂ ಮುಡಿಸ್ತಾರಲ್ಲ, ಹಂಗೆ ಹೇಳ್ತಾರೆ. ಬೇಕಿದ್ರೆ ಲಾಲ್ ಬಾಗೆ ಇಟ್ಕೊಡ್ರಿ, ಲಾಲ್ ಬಾಗೆ ಇಟ್ಕೋಬಂದಂತೆ. ಯಾರಿಗೋ ಒಳ್ಳಿ ಗಾಂಪ್ರಿಗೆ ಹೇಳ್ದಂಗೆ ಹೇಳ್ತಾ ಇದಾರೆ. ಹೇಳಿದ್ದೆಲ್ಲ ಸುಳ್ಳೆ, ಒಂದು ಸುಳ್ಳು ಹೇಳಿಲ್ಲ ಅಂತ ಹೇಳ್ತಾ ಇದಾರೆ. ನಿಜ ಒಪ್ಕೊಂಬಿಡಿ ಸುಮ್ನೆ. ಇಲ್ಲ ರೀ, ನಾನು ಆತರ ಒಂದು ಸುಳ್ಳು ಹೇಳಿಲ್ಲ ಅಂದ್ರೆ ಆತರ ಮಾಡಿಲ್ಲ. ಸುಳ್ಳು ಹೇಳಿಲ್ಲ ಮಾಡಿ? ಇಲ್ಲ. ಸುಳ್ಳು ಹೇಳಿಲ್ಲ ಯಾರು? ಇಲ್ಲ. ಸುಮಾರು ಜನ ಫ್ರೆಂಡ್ಸ್ ಇದಾರೆ, ಹೇಳ್ಬಿಡ್ತಾರೆ ಅದಕ್ಕೋಸ್ಕರ. ಇಲ್ಲ. ನೀವು ಟಿವಿಲಿ ನೋಡಿದಾಗ ಏನಂತಾರೆ ಅಂದ್ರೆ, ಒಂದ್ ಸುಳ್ಳು ಹೇಳಿಲ್ಲ ಅಂತಾರೆ, ಮೊನ್ನೆ 50 ಸುಳ್ಳು ಹೇಳಿದ್ರೆ ನೋಡು ಅಂತ ಆಗ್ಬಾರ್ದು. ಅದಕ್ಕೋಸ್ಕರ ಆವಾಗ್ಲೇ ಆಗೋ ಕೇಳಿದ್ರಲ್ಲ, ಸತ್ಯ ಹರಿಶ್ಚಂದ್ರ ರಿಲೇಟಿವ್ಸ್ ಅಂತ. ಹತ್ತಿರದಿಂದ ನಾವು ಸತ್ಯ ಹರಿಶ್ಚಂದ್ರ ರಿಲೇಟಿವ್ಸ್. ಸತ್ಯ ಹರಿಶ್ಚಂದ್ರನ್ ರಿಲೇಟಿವ್ಸ್ ಇವ್ರು ಯಾರು? ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ? ಅಲ್ಲ, ತುಂಬಾ ದೂರದಿಂದ ರಿಲೇಟಿವ್ಸ್. ಯಾವ ತರ? ಅದು ತುಂಬಾ ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅರ್ಥನೇ ಆಗಲ್ಲ ರೀ, ನಾವು ದಡ್ಡರು, ನಾವು ದಡ್ಡನ್ ಮಕ್ಕಳು, ನಾವು ನಮ್ಗೆ ಅರ್ಥ ಆಗಲ್ಲ. ಬೇಗ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಹೇಳಿದ್ರು. ಅಂದ್ರೆ ಅತ್ತೆ 3 ಈ ಕಡೆ ಕಪಾಳ ಕುಡಿಯೋದಲ್ಲ ರೀ, ಕಪಾಳ ಕುಡಿಯೋದಲ್ಲ. ಅಂದ್ರೆ 6 ಕೊಟ್ರೆ ಅತ್ತೆ ಕಡೆ ಸೇರ್ಕೊಂಡ್ಬಿಡ್ತಾರೆ, ಅಲ್ಲ 3 ಕೊಟ್ರೆ ಅತ್ತೆ ಕಡೆ ಸೇರ್ಕೊಂಡ್ಬಿಡ್ತಾರೆ, 6 ಕೊಟ್ರೆ ಸೊಸೆ ಕಡೆ ಬಂದ್ಬಿಡ್ತಾರೆ. ಅಂದ್ರೆ ಯಾರು ಜಾಸ್ತಿ ಕೊಡ್ತಾರೋ ಅವ್ರ ಕಡೆ ಬಂದ್ಬಿಡ್ತಾರೆ. ಅಂದ್ರೆ ಕಾಸು ಕೊಟ್ರೆ, ಕಾಸು ಏನೋ ಕಾಸು ಕೊಟ್ರೆ ಸೇರ್ಕೊಂತಾರೇನೋ, ಕೆನ್ಯಾಕ್ ಕೊಟ್ರೆ ಮಾತ್ರ ಸೇರ್ಕೊಳ್ಳಲ್ಲ. ನಡೆಯೋ ಕೆಲಸ ಅಲ್ಲ. ಅದನ್ನ ನೀವ್ ಯಾವಾಗ್ಲಾದ್ರೂ ಮಾಡಿದೀರಾ? ಜಾಸ್ತಿ ಕೊಟ್ಟಾಗ ಒಂದ್ ಕಡೆ ಹೋಗ್ಬಿಡೋದು, ಅದಕ್ಕಿಂತ ಜಾಸ್ತಿ ಕೊಟ್ರೆ ಇನ್ನೊಬ್ರ ಕಡೆ ಹೋಗ್ಬಿಡೋದು. ಇದುವರೆಗೂ ಆಗಿಲ್ಲ, ಇನ್ ಮುಂದೆ ನೋಡ್ಕೊಳ್ಳೋಣ. ನೋಡ್ಕೊಳ್ಳಿ ಇನ್ನು ಟೈಮ್ ಇದೆಯಲ್ಲ, ಇನ್ನು 150 ವರ್ಷ ನಿಮಗ್ ಟೈಮ್ ಇದೆ ಅಲ್ವಾ? ಮತ್ತೆ ಬದುಕ್ ಬೇಕಲ್ವಾ? ಬೇಕು. ನಮ್ಮ ಮಕ್ಳಿದ್ದಾರೆ, ಪ್ರಳಯ ಬೇರೆ ಆಗಿಲ್ಲ. ಅದಾದವರೆಗೂ ಕಾಯೋಣ. ಅದಕ್ಕೆ ಬದುಕು ಹೇಳ್ತಾರೆ ಸುಳ್ಳು, ಇವ್ರಿಗೇನು ಅಷ್ಟೇ. ಮತ್ತೆ ಸುಳ್ಳು ಅಂದ್ರೆ ಅಂತ ಆತರ ನಾನ್ ಬದುಕಿಲ್ಲ. ಇವ್ರು ಬದುಕಿಲ್ಲ ರೀ. ಇವ್ರು ಈ ಕಾಲೇಜಿಗೆ ಇಲ್ಲಿ ವರ್ಕ್ ಮಾಡ್ತಿರೋದು ಹಾಗೆ, ಇವ್ರು ಓದಿರೋದು 8th ಸ್ಟ್ಯಾಂಡರ್ಡ್, ಸರ್ಟಿಫಿಕೇಟ್ ಕೊಟ್ಟು ಸೇರ್ಕೊಂಡಿದ್ದಾರೆ. ಮಾಡಕ್ಕಾಗಲ್ಲ, ಅವೆಲ್ಲ ಕೇಳಂಗೆ ಅಲ್ಲ ಅವರು. ಮ್ಯಾನೇಜ್ಮೆಂಟ್ ಅವರು ಮನಸ್ಸಾಕ್ಷಿ ಅಂತ ಇದ್ದವರು ಯಾರು 3 ಕೊಟ್ಟರು ಅತ್ತೆ ಕಡೆಗೆ ಹೋಗಲ್ಲ, 6 ಕೊಟ್ಟರು ಅದು ಸೊಸೆ ಕಡೆಗೆ ಹೋಗಲ್ಲ. ನ್ಯಾಯ ನೀತಿ ಧರ್ಮ ಇಟ್ಕೊಂಡವ್ರಾದ್ರೆ ಯಾರ್ಯಾರು ತಪ್ಪು ಮಾಡ್ತಿದ್ದಾರೆ, ಯಾರ್ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಮನಸ್ಸಾಕ್ಷಿ ಇದ್ದವ್ರಿಗೆ ಅವ್ರು ಕ್ಲೀನ್ ಆಗಿ ಗೊತ್ತಾಗೋಗುತ್ತೆ. ಅವಾಗ ನ್ಯಾಯವಾಗಿ ಅವರು ಥಿಂಕ್ ಮಾಡ್ತಾರೆ. ನಿಮ್ಗಲ್ಲ? ನಮ್ಗಲ್ಲ. ಮನಸ್ಸಾಕ್ಷಿ ಇರೋರ್ಗೆ ಮಾತ್ರ. ಮನಸ್ಸಾಕ್ಷಿ ಇರೋರ್ಗೆ ಅಲ್ಲ. ಇಲ್ಲ, ನಮಗ್ ಸೊಸೆನೆ ಬಂದಿಲ್ವಲ್ಲ. ಸೊಸೆ ಬಂದ್ಮೇಲೆ ತಾನೆ ಆ ಮಾತು, ನಾನ್ ಅತ್ತೆ ಆಗೋದು, ಅವಳು ಸೊಸೆ ಆಗೋದು. ಹಂಗಾಗಿ ಈಗ ನಮ್ಮ ಅತ್ತೆ ಮನೆ ಕಡೆ ಹೋದ್ರೆ ಸೊಸೆ ಅನ್ನೋರು ಅವ್ರಿಗೆ ಬೇರೆ ಇರ್ಲಿಲ್ಲ, ನಾನೇ ಫಸ್ಟ್ ಸೊಸೆ. ನೀವೇ ಫಸ್ಟ್. ಆದ್ರಿಂದ ಏನು ನಡೆದಿಲ್ಲ. ನೀವು ಸೊಸೆ ಆಗಿದ್ದಾಗ 6 ಕೊಟ್ರೆ ಗಂಡನ್ ಕಡೆ, ಅಲ್ಲ 3 ಕೊಟ್ರೆ ಗಂಡನ್ ಕಡೆ, 6 ಕೊಟ್ರೆ ಇವಾಗ ಈ ಸೆಂಟೆನ್ಸ್ ಹೇಳ್ತಾ ಇದ್ದೀರಾ ನೀವು?
ಯಾರ ಹೆಂಗ್ ಹೋಗಿದ್ರಾ? ಏನಪ್ಪ ನಾನು ಇವಾಗ್ಲೂ ಈಕ್ವಲ್ ಆಗೇ ನೋಡ್ತೀನಿ. ಇಬ್ಬರು ಗಂಡನ್ನು ಅಷ್ಟೇ ಅತ್ತೆನೂ ಅಷ್ಟೇ. ಅವ್ರಿಗೆ ಏನ್ ಮರ್ಯಾದೆ ಕೊಡ್ಬೇಕು ಕೊಡ್ತೀನಿ, ಗಂಡನ ಏನ್ ಮರ್ಯಾದೆ ಕೊಡ್ಬೇಕು ಕೊಡ್ತೀನಿ. ಮಕ್ಕಳಿಗೆಲ್ಲ ಯಾವ ಮರ್ಯಾದೆನೂ ಕೊಡಲ್ಲ. ಮಕ್ಕಳು ಇವಾಗ ನೀವು ಮಾತಾಡ್ತಿರೋದು ಗಂಡನ್ಗೆ ಅತ್ತೆಗೆ ಅಷ್ಟು ಕನ್ಸರ್ ಹೇಳ್ತಾ ಇದ್ದೀನಿ ಅಷ್ಟೇ. ಮಕ್ಕಳು ಸಂಬಂಧ ಪಡಲ್ಲ ನಿಮ್ಗೆ? ಇಲ್ಲ, ಈ ಸೆಂಟೆನ್ಸ್ ಸಂಬಂಧ ಪಡಲ್ಲ. ಮಕ್ಕಳು ಸಂಬಂಧ ಪಡ್ತಾರೆ ಈ ಸೆಂಟೆನ್ಸ್. ಹೌದು, ಮಕ್ಳು ಇನ್ನು ಚಿಕ್ಕವರು ಓದ್ತಾ ಇದಾರೆ. ಇನ್ನು ಸೊಸೆ ಬಂದ್ಮೇಲೆ ಕಾಲಕ್ಕೆ ಅದು. ದಿಕ್ಕುಗಳು ಇದೆಯಲ್ಲ, ಇವರು ಈಗ ಹುಡುಕ್ತಾ ಇದ್ದಾರೆ. ಅವಾಗಲೇ ಹೇಳ್ಬಿಟ್ರು ನಮ್ಗೆ ಸುಮಾರು ಕಡೆ. ಎಷ್ಟು ದಿಕ್ಕುಗಳಿದೆ? ಯಾರು ಹೇಳ್ಬಿಟ್ಟು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ಮತ್ತಿನ್ನ ಯಾವ್ದೋ ಹೇಳ್ತಾರೆ ನನಗಿನ್ನ ನೈಋತ್ಯ ಅಂತ. ಅದನ್ನ ಇಂಗ್ಲಿಷ್ ಅಲ್ಲಿ ನಾರ್ತ್ ಈಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ನಾರ್ತ್ ಸೌತ್, ಈಸ್ಟ್ ವೆಸ್ಟ್ ಅಂತ ಹೇಳ್ತಾರೆ. ಮೇಲೆ ಕೆಳಗೆನಾ? ಆಮೇಲೆ ಮೇಲೆ ಕೆಳಗೆ, ಆಮೇಲೆ ಯಾವ್ದಾರು ಗೊತ್ತಾಗ್ಲಿಲ್ಲ ಅಂದ್ರೆ ಮೇಲೆ ಕೆಳಗೆ ಆರಾಮಾಗಿ ಹೇಳ್ಕೊಂಡ್ಬಿಡ್ಬೋದು. ಸೂಪರ್ ಸೂಪರ್. ನಿಮ್ ಮನೆ ಪಕ್ಕದಲ್ಲಿರೋದ? ಇಲ್ಲ, ಮನೆ ಮೇಲ್ಗಡೆ. ಮನೆ ಮೇಲಿದೆ. ಇವ್ರ ಮನೆ ಮೇಲ್ಗಡೆ ಇರೋದೇ ದಿಕ್ಕುಗಳು. ಓಕೆ, ಎಷ್ಟು ದಿಕ್ಕುಗಳಿದೆ? 8. ಎಷ್ಟು? 8. ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀರಾ? ಪಕ್ಕ ಪಕ್ಕ 8 ಪಕ್ಕ 9. ಇಲ್ಲ, 8 ಕರೆಕ್ಟ್ ಆಗಿ ಹೇಳ್ತಿದ್ದೀನಿ. ಪಕ್ಕ ಅಂದ್ರೆ ಆ ಪಕ್ಕ ಆಮೇಲೆ ಹೇಳ್ತೀನಿ. 8 ಪಕ್ಕದ ಆಮೇಲೆ 9 ಇಲ್ಲ 10. 8 ಪಕ್ಕ 10. ಸೂಪರ್. 8 ಪಕ್ಕ 10 ಇರೋದು. ಓಕೆ, ಯಾವ್ಯಾವ್ದು 8 ದಿಕ್ಕುಗಳು? ನಾರ್ತ್, ಯಾವ ಕಡೆ? ಇಲ್ಲಿ ನಾರ್ತ್. ಈಸ್ಟ್, ಈ ಕಡೆ ನಾರ್ತ್, ಈಸ್ಟ್, ಸೌತ್, ಸೌತ್, ವೆಸ್ಟ್. ವೆಸ್ಟ್. 4 ಆಯ್ತು. ಆಮೇಲೆ ನಾರ್ತ್ ಈಸ್ಟ್, ಇಲ್ಲಿ ಅಲ್ಲಿ ಆ ಕಡೆ ನಾರ್ತ್ ತೋರಿಸಿದ್ರಲ್ಲ, ನಾರ್ತ್ ಈಸ್ಟ್ ಸ್ವಲ್ಪ ಸೈಡ್ ಡಯಾಗ್ನಲ್ ಆಗಿ. ಡಯಾಗ್ನಲ್ ಆಗಿ. ಓಕೆ ಓಕೆ. ನಾರ್ತ್ ವೆಸ್ಟ್ ಹಿಂಗೆ, ಈ ಕಡೆ ಡಯಾಗ್ನಲ್ ಈ ತೋರಿಸಿ ಯಾವ ಕಡೆ? ಹಿಂಗೆ, ಎರಡರ ಮಧ್ಯ. ಎರಡರ ಮಧ್ಯ ಏನದು? ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಎರಡರ ಮಧ್ಯ. ಓಕೆ, ಆಮೇಲೆ ಸೌತ್ ಈಸ್ಟ್. ಯಾವುದು? ಹಿಂಗೆ, ಇವೆರಡರ ಮಧ್ಯ. ಇದೆರಡರ ಮಧ್ಯ. ಇವೆರಡರ ಮಧ್ಯ ಸೌತ್ ಈಸ್ಟ್. ಆಮೇಲೆ ನಾರ್ತ್ ವೆಸ್ಟ್ ಈ ಕಡೆ. ಇವೆರಡರ ಮಧ್ಯ. ಇದೆರಡರ ಮಧ್ಯ ನಾರ್ತ್ ವೆಸ್ಟ್. ಇವೆರಡರ ಮಧ್ಯ ನಾರ್ತ್ ಈಸ್ಟ್. ವೆಸ್ಟ್. ನಾರ್ತ್ ವೆಸ್ಟ್ ರೇ. ಏನಾರ ಕೇಳ್ಕೊಂಡು ಬನ್ನಿ. ನೀವು ನಕ್ಕೊಂಡು ಹೊಟ್ಟೈತಾ ಇರ್ತೀರಂಗೆ. ಇನ್ನೊಂದು ಸ್ವಲ್ಪ ಹೊತ್ಬಿಟ್ರೆ ಕಾಲೇಜಿಂದ ಆಚೆ ಹೊಟ್ಟೆ ಆಯ್ತಲ್ಲ? ಕರೆಕ್ಟ್ ಆಗಿದೆಯಾ ಹೇಳಿದ್ದು? 8 ದಿಕ್ಕುಗಳು. ಆಮೇಲೆ ಇನ್ನು ಯಾವ್ದು ಇಲ್ಲ. ಇಲ್ಲ. ಮೇಲ್ಗಡೆ? ಮೇಲ್ಗಡೆಗೆ ಇರ್ಲಿ. ಮೇಲ್ಗಡೆಗೆ ಇರ್ಲಿ. ನಮಗ್ ಬೇಡ. ಬೇಡ ಇವ್ರಿಗೆ. ಕೆಳಗಡೆ? ಅಲ್ಲೇ ಇರ್ಲಿ. ಅಲ್ಲೇ ಇರ್ಲಿ. ಅದು ಬೇಡ ಇವ್ರಿಗೆ. ಮೇಲ್ಗಡೆದು ಬೇಡ, ಕೆಳಗಡೆದು ಬೇಡ. ಬರೀ ಈ ಕಡೆ ಇಷ್ಟೇ ಇವ್ರದ್ದು ಸರೌಂಡಿಂಗ್. ಕೇಳ್ಪಟ್ಟಿರೋ ಅಷ್ಟು 8 ಅಂತ. ಇವ್ರು ಕೇಳ್ಪಟ್ಟಿರೋ ಅಷ್ಟು 8. ಇವ್ರು ಮಲಗಿದ್ದ ಕೇಳಿಸ್ಕೋತಾರಲ್ಲ, ಅದು ಬರೀ 8. ಯಾವ್ದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ 4 ಹೆಸರು ಗೊತ್ತಿಲ್ಲ ರೀ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಅವ್ರಿಗೆ ಗೊತ್ತಿರೋದು. ಇನ್ ಮಿಕ್ಕಿದ್ ಗೊತ್ತಿಲ್ಲದೆ ಇರೋದೆಲ್ಲ ಕೇಳಿದ್ರೆ ಅವ್ರು ಹೇಳಕ್ಕೂ ಆಗಲ್ಲ. ಅವ್ರು ಹೇಳೋದು ಇಲ್ಲ. ಕರೆಕ್ಟ್. ಅದನ್ನೇ ಯಾಕೆ ತಿಳ್ಕೊಂಡಿಲ್ಲ? ಟೈಮ್ ಬಂದಿಲ್ಲ, ಇಂಟ್ರೆಸ್ಟ್ ಇಲ್ಲ. ಟೈಮೇ ಬಂದಿಲ್ಲ ಅದಕ್ಕೆ ಇನ್ನು ದಿಕ್ಕುಗಳು ತಿಳ್ಕೊಳಕ್ಕೆ. ಇವ್ರು ಆ ದಿಕ್ಕು ಓದಕ್ ತಿಳ್ಕೊತಾರೆ. ಪೂರ್ವ ಯಾವ ಕಡೆ ಇದೆ? ಸೂರ್ಯ ಎಲ್ಲಿ ಹುಟ್ತಾನೋ ಅಲ್ಲಿ. ಸೂರ್ಯ ಎಲ್ಲಿ ಹುಟ್ತಾನೋ ಅಲ್ಲಿ. ಮರದ ಮೇಲೆ ಹುಟ್ತಾನಪ್ಪ. ಇಲ್ಲ, ಆಕಾಶದಲ್ಲಿ ಸೂರ್ಯ ಎಲ್ಲಿ ಹುಟ್ತಾನೋ ಅಲ್ಲಿ. ಆಕಾಶದಲ್ಲಿ ಸೂರ್ಯ ಎಲ್ಲಿ ಹುಟ್ತಾನೋ ಅಲ್ಲಿ ಪೂರ್ವ. ಆಮೇಲೆ ಸೂರ್ಯ ಎಲ್ಲಿ ಸಾಯಂಕಾಲ ಮುಳುಗ್ತಾನೋ ಅದು ಪಶ್ಚಿಮ. ಸೂರ್ಯ ಎಲ್ಲಿ ಸಾಯಂಕಾಲದ ಹೊತ್ತು ಮುಳುಗ್ತಾನೋ ಅದು ಪಶ್ಚಿಮ. ನಮ್ಮ ಎಷ್ಟೋ ತರಲೆ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿ ತರಲೆ ಉತ್ತರಗಳ ಬಂತು ಅಂತ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಹತ್ರಕ್ಕೂ ಬಂದ್ರು ಬರ್ಬೋದು. ಚೆನ್ನಾಗಿ ಏನೇನ್ ಸಿಗುತ್ತೆ ಎಲ್ಲ ಓದ್ಕೊಂಡಿರಿ. ಅಲ್ಲಿ ತನಕ ಗುಡ್ ಬೈ.